ಹೆಂಗದ್ರಿ ದೊಡ್ಡ ಮಂದಿ ಕಾಜು ಪನ್ನೀರ್ ಅಂದ್ರೆ ಭಾಳ ಮಂದಿಗೆ ಇಷ್ಟ. ಈ ರೆಸ್ಟೋರೆಂಟಿಗೆ ಹೋದಾಗೆಲ್ಲ ಕಾಜು ಪನ್ನೀರ್ನ ನಾವು ಜಾಸ್ತಿ ಆರ್ಡ್ರ್ ಮಾಡೋದು ಹೆಂಗಿದನ ಬರ್ರಿ ಸಿಂಪಲ್ ವೇದಾಗ ಮಾಡೋನು. ನೀರು ಕುದಿಯೋಕೆ ಇಡಬೇಕು, ಆಮೇಲೆ ಸ್ವಲ್ಪ ಗೋಡಂಬಿ ಹಾಕಿ ನೆನೆಸಿ ಇಡಬೇಕು. ಆಮೇಲೆ ಎಲ್ಲನೂ ತರಕಾರಿನ ಪನ್ನೀರನ್ನ ಕಟ್ ಮಾಡಿ ಇಟ್ಕೋಬೇಕು. ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ನೆನೆಸಿದ ಗೋಡಂಬಿ ಹಾಕಿ ರುಬ್ಕೊಂಡು ಇಟ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ಗೋಡಂಬಿನ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಈ ಗೋಡಂಬಿ ಮೇಲ್ಗಡೆ ಹಾಕಕ್ಕೆ ಎಲ್ಲ ಕಂದು ಬಣ್ಣ ಬಂದಮೇಲೆ ತೆಗೆದಿಟ್ಕೋಬೇಕು. ಆಮೇಲೆ ಏಲಕ್ಕಿ, ಲವಂಗ, ಚಕ್ಕಿ ಮತ್ತು ಕಾಳು ಮೆಣಸು, ಪಲಾವ್ ಎಲೆ ಮತ್ತು ಹಸೂರಿ ಮೇಥಿ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಉಳ್ಳಾಗಡ್ಡಿ ಹಾಕಿದ ತಕ್ಷಣ ಹಾಕಬೇಕು, ಅಂದರೆ ಉಳ್ಳಾಗಡ್ಡಿ ಚೆಂದಾಗಿ ಫ್ರೈ ಆಗ್ತಾವೆ. ಇದನ್ನು ಪ್ರತಿ ಸಲ ಹೇಳ್ತೀನಿ. ಇದೆಲ್ಲ ಫ್ರೈ ಆದಮೇಲೆ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದ ನಂತರ ಮಾಡಿಟ್ಟಿರೋ ಪೇಸ್ಟ್ನ ಹಾಕಬೇಕು. ಎಲ್ಲ ಹಸಿ ತರಕಾರಿನ ಎಣ್ಣೆಗೆ ಹಾಕಿರೋದ್ರಿಂದ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆಂದಾಗಿ ಬೇಯಿಸ್ಬೇಕು. ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಚೆಂದಾಗಿ ಫ್ರೈ ಆಗ್ತೈತಿ ಎಲ್ಲನೂ. ಇದೆಲ್ಲ ಫ್ರೈ ಆದ ನಂತರ ಹುರಿದಿಟ್ಟಿರೋ ಗೋಡಂಬಿ ಮತ್ತು ಪನ್ನೀರೇನು ನೀವು ಹುರಿಯೋದು ಬೇಕಾಗಿಲ್ಲ. ಇಷ್ಟ ಆದರೆ ಕಾಜು ಪನ್ನೀರ್ ರೆಡಿ ಆಕೈತಿ. ಮಾಡಿ ನೋಡ್ರಿ, ಮಜಾ ಮಾಡ್ರಿ.